ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ವಿಲ್ ಆಲ್ ಟೇಕನ್ ದ ಚಾಲೆಂಜ್ ದಟ್ ವಿಲ್ ಗೆಟ್ 70 out of 70 in physics. ಅದಕ್ಕೆ ರಿಕ್ವೈರ್ಡ್ ನ್ಯೂಮರಿಕಲ್ಸು, ಒನ್ ಶಾರ್ಟ್ಸ್ ಎಲ್ಲ ಬರ್ತಾ ಇದೆ. ಅಲ್ಲಿ ಗಿವ್ ಆಲ್ ದ ವಿಡಿಯೋಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಇವತ್ತು ಡಿಸ್ಕಸ್ ಮಾಡೋಣ ನಿಮ್ಮ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ಸ್ ಇನ್ ಒನ್ ಶಾರ್ಟ್. ಈ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ನೀವು ಬೋರ್ಡ್ ಎಕ್ಸಾಮ್ ಪ್ರಕಾರ ನಿಮ್ಮ ಮಾಡೆಲ್ ಬ್ಲೂ ಪ್ರಿಂಟ್ಸಲ್ಲಿ ಚೆಕ್ ಮಾಡಿದ್ರೆ ದೇರ್ ಇಸ್ 1 5 mark ನ್ಯೂಮರಿಕಲ್ ವಿಚ್ ಇಸ್ ವೆರಿ ಈಸಿ ಫ್ರಮ್ ದಿಸ್ ಚಾಪ್ಟರ್. ಅದಾದಮೇಲೆ ನಂತರ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ಅದು ಬಿಟ್ಟರೆ 7 marks ಓನ್ಲಿ MCQs ಬರ್ತಾ ಇದೆ ಮಕ್ಕಳೇ. ಸೊ ಡು ನಾಟ್ ವರಿ, ಅಲ್ಲಿ ಕವರ್ MCQs. ಆ್ಯಂಡ್ ಇದಾದಮೇಲೆ ಚಾಪ್ಟರ್ ನ್ಯೂಮರಿಕಲ್ಸ್ ಬರುತ್ತೆ. ಸೊ ಬಿಫೋರ್ ಡೂಯಿಂಗ್ ನ್ಯೂಮರಿಕಲ್ಸ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ದ ಚಾಪ್ಟರ್ ಟು ಯು. ಸೊ ಐ ಎಕ್ಸ್ಪ್ಲೇನ್ ಎಕ್ಸಾಕ್ಟ್ಲಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೀವು ಬೋರ್ಡ್ ಎಕ್ಸಾಮ್ಗೆ ಏನೇನು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿರೈವೇಷನ್ಸಲ್ಲಿ ನೆಸಿಟಿ ಇಲ್ಲ. ಆ್ಯಂಡ್ ಇದೇ ಚಾಪ್ಟರ್ ಒನ್ ಶಾರ್ಟ್ ಇಫ್ ವೆನ್ ಐ ಡೂ ಇಟ್ ಇನ್ CET ಅಂಡ್ ಆಲ್ ದಟ್ ಟೈಮ್ ವಿಲ್ ಡಿಸ್ಕಸ್ ಇನ್ ಡೆಪ್ತ್ ಅಬೌಟ್ ದಿಸ್ ಚಾಪ್ಟರ್. ಓಕೆ, ಈಗ ಸೊ ನೋಡಿ ಮಕ್ಕಳೇ, ಇಟ್ಸ್ ವೆರಿ ವಾಟ್ ಇಸ್ ದಿಸ್ ಇಮೇಜ್ ಬಿಹೈಂಡ್? ಯು ಕ್ಯಾನ್ ಸಿ ದ ಇಮೇಜ್ ಏನು ಇಲ್ಲಿ. I think you can all see the Mysuru Aramane. Actually, how many of you know what is the exact name of Mysuru? If someone is watching from Mysuru, ಹುಡುಗರು ಹುಡುಗಿರು ಎಲ್ಲರೂ ನಿಮ್ಮ ಊರ ಹೆಸರು ಏನು ಗೊತ್ತಾ ನಿಮಗೆ ಆ್ಯಕ್ಚುಲಿ? ಸೊ ಜಸ್ಟ್ ಕಮೆಂಟ್ ಮಾಡಿ ಇಲ್ಲಿ ನೋಡೋಣ, ಆಯಿತಾ? ಸೊ ಕ್ಯಾನ್ ಯು ಇಮ್ಯಾಜಿನ್ ಮೈಸೂರು ಅರಮನೆ ವಿತೌಟ್ ಲೈಟಿಂಗ್? ಕ್ಯಾನ್ ಯು ಇಮ್ಯಾಜಿನ್? ಫರ್ಗೆಟ್ ಅಬೌಟ್ ಮೈಸೂರು ಅರಮನೆ. ಆ್ಯಂಡ್ ಆಲ್ಸೋ ದ ಸೋ ಮೆನಿ ರೀಸೆಂಟ್ಲಿ ಐ ಸಾ ಒಂದು 2 days ಬ್ಯಾಕ್ ಅನಿಸುತ್ತೆ, ಸಿದ್ದೇಶ್ವರ ಜಾತ್ರೆ ನೋಡ್ತಾ ಇದ್ದೆ. ಓ ಮೈ ಗಾಡ್, ಎಷ್ಟು ಜನ, ಎಷ್ಟು ಲೈಟಿಂಗ್. ಕ್ಯಾನ್ ಯು ಇಮ್ಯಾಜಿನ್ ಆಲ್ ಯುವರ್ ಜಾತ್ರೆಸ್? ಕ್ಯಾನ್ ಯು ಇಮ್ಯಾಜಿನ್ ವಿತೌಟ್ ಲೈಟ್, ವಿತೌಟ್ ಆಲ್ಟರ್ನೇಟಿಂಗ್ ಕರೆಂಟ್ಸ್? ನೋ. ಆಯ್ತು, ಅರ್ಥ ಆಯ್ತಾ? ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಸೋ ಇಂಪಾರ್ಟೆಂಟ್. ಆ್ಯಕ್ಚುಲಿ ಐ ವಾಂಟ್ ಟು ಸೇ ಡೀಟೇಲ್ ಅಬೌಟ್ ದಿಸ್ ಚಾಪ್ಟರ್, ಬಟ್ ಏನಂತ ಹೇಳಿದ್ರೆ ಅಲ್ಲಿ ಬೋರ್ಡ್ ಎಕ್ಸಾಮ್ ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ ಮಾರ್ಕ್ಸ್ ಎಲ್ಲಾನು. ಸೊ ಅಗೇನ್ ಎನಿವೇರ್ ಮಕ್ಕಳೇ, ಸೊ ಕಮಿಂಗ್ ಟು ದ ಫಸ್ಟ್ ಒನ್ ಇಸ್ ದ ಎಂಟೈರ್ ಚಾಪ್ಟರ್ ಐ ಹವ್ ಗಿವನ್ ಯು ಇನ್ ಅ ಕಂಪ್ಲೀಟ್ ಒನ್ ಶಾರ್ಟ್. ಇಲ್ಲೇ ಕೊಟ್ಬಿಟ್ಟಿದ್ದೀನಿ ಇದೆಲ್ಲ ಫಾರ್ಮುಲಾಸು. ನಾವು ಬೇಸಿಕಲಿ ಇನ್ ದಿಸ್ ಚಾಪ್ಟರ್ ವಿಲ್ ಡಿಸ್ಕಸ್ ಅಬೌಟ್ AC ವೋಲ್ಟೇಜ್ ಅಪ್ಲೈ ಟು ಅನ್ ರೆಸಿಸ್ಟರ್ ಆ್ಯಂಡ್ ಅಪ್ಲೈ ಟು ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್ ಆ್ಯಂಡ್ LCR ಸರ್ಕ್ಯೂಟ್ಸ್. ಏನಾಗುತ್ತೆ, ಯಾವುದೋ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ತೊಗೊಂಡ್ರೆ ನೀವು ಎಲ್ಲ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್, ಯಾವುದೋ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ತೊಗೊಂಡು ಅದ್ರಲ್ಲಿ ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್ ಎಲ್ಲ ಇರುತ್ತೆ. ಸೊ ಅದರಿಂದ ಈ ಒಂದು ಇದು ತೊಗೊಂಡ್ರೆ, ನಾವು ಏನಾದರೂ ಒಂದು ಸರ್ಕ್ಯೂಟ್ ತೊಗೊಂಡ್ರೆ ಅದು ಆ್ಯಕ್ಚುಲಿ ಅದು LCR ಸರ್ಕ್ಯೂಟ್. ಅಲ್ಲಿ ಇಂಡಿವಿಜುವಲ್ ಬರೀ ರೆಸಿಸ್ಟರ್ ಇರೋದಿಲ್ಲ, ಇಂಡಿವಿಜುವಲ್ ಬರೀ ಕೆಪಾಸಿಟರ್ ಇರೋದಿಲ್ಲ, ಇನ್ನೊಂದು ಆ ಥರ ಇರೋದಿಲ್ಲ, ಎಲ್ಲ ಮಿಕ್ಸ್ ಇರುತ್ತೆ. ಸೊ ಒಂದ್ರದ್ದು ಸರ್ಕ್ಯೂಟ್ದು ವಿ ಕಾಲ್ಡ್ ಸಮಥಿಂಗ್ ಕಾಲ್ಡ್ ಇಂಪಿಡೆನ್ಸ್ ಅಂತ ಹೇಳ್ತೀವಿ. ಸೊ ಇಂಪಿಡೆನ್ಸ್ ಅಂದರೆ ಏನು, LCR ಸರ್ಕ್ಯೂಟ್ ಅಂದರೆ ಏನು, ರೆಸೊನೆನ್ಸ್ ಅಂದರೆ ಏನು, ರೇಡಿಯೋ ಫ್ರೀಕ್ವೆನ್ಸಿ ಹೇಗೆ ವರ್ಕ್ ಆಗುತ್ತೆ, ಇದು ಒನ್ ಆಫ್ ದ ಬ್ಯೂಟಿಫುಲ್ ಚಾಪ್ಟರ್ ಮಕ್ಕಳು. ಇದ್ರ ಬಗ್ಗೆ ನಾನು ತುಂಬ ಹೇಳಬೇಕು. ಮೈ ಫೇವ್ರೇಟ್ ಸೈಂಟಿಸ್ಟ್ ಟೆಸ್ಲಾ ಅವ್ರದ್ದು. ಬಟ್ ಎನಿವೇರ್, ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಸ್ಟಡಿ ಮಾಡೋದ್ರಿಂದ ಕ್ವಿಕ್ಲಿ ವಿಲ್ ಡಿಸ್ಕಸ್. ಇದೆಲ್ಲ ನೆನಪಿದ್ರೆ ಸಾಕು ನಿಮಗೆ. ವಿಲ್ ಜಸ್ಟ್ ಡಿಸ್ಕಸ್ ಒನ್ ಬೈ ಒನ್. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟು AC ವೋಲ್ಟೇಜ್ ಅಪ್ಲೈ ಟು ಆನ್ ರೆಸಿಸ್ಟರ್. ಒಂದು ರೆಸಿಸ್ಟರ್ಗೆ AC ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಬೇಸಿಕಲಿ? ಸೊ ವಿ ಆರ್ ಆಲ್ ಡಿಸ್ಕಸಿಂಗ್. ನೀವು ಆಗ್ಲಿಂದ ಇವಾಗ ಟೆಂತಿಂದ ಸ್ಟಡಿ ಮಾಡ್ತಾ ಇದ್ದಾವೆ ಕರೆಂಟ್ ಎಲೆಕ್ಟ್ರಿಕ್ ಚಾಪ್ಟರಲ್ಲಿ. ಒಂದು ವೆನ್ ಎವರ್ ದೇರ್ ಇಸ್ ಅ ಕರೆಂಟ್ ಫ್ಲೋಯಿಂಗ್ ಇನ್ ಎ ರೆಸಿಸ್ಟರ್, ವಿ ಡೋಂಟ್ ಟೇಕ್ ಎನಿ ಆ್ಯಂಗಲ್ಸ್, ಯಾವುದೇ ರೀತಿ ಇಲ್ಲ. ಈಗ ಕರೆಂಟ್ ಜಾಸ್ತಿ ಆದರೆ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಯು ಇನ್ಕ್ರೀಸ್ ದ ಕರೆಂಟ್, ಯು ಇನ್ಕ್ರೀಸ್ ದ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ವೋಲ್ಟೇಜ್ ಜಾಸ್ತಿ, ಕರೆಂಟ್ ಬೋತ್ ಆರ್ ಪ್ರಪೋರ್ಷನಲ್. ದಟ್ ಇಸ್ ಓಮ್ಸ್ ಲಾ. ಅರ್ಥ ಆಯ್ತಾ? ಸೊ ಅಂದರೆ ಏನು, ವೋಲ್ಟೇಜ್ ಹೇಗೆ ಹೋದರೆ ಅದ್ರ ಹಿಂದೆಯೇ ಕರೆಂಟು ಹೋಗುತ್ತೆ. ಸೊ ದೇ ಆರ್ ಇನ್ ಫೇಸ್. ಸೊ ವೆನ್ ಎವರ್ ವೋಲ್ಟೇಜ್ ಇಸ್ ಅಪ್ಲೈ ಟು ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಪ್ಲೈ ಟು ಆ್ಯಂಡ್ ರೆಸಿಸ್ಟರ್, ಅವು ವೋಲ್ಟೇಜ್ I is equal to I naught sin omega t ಅಂತ ಹೇಳಿದ್ರೆ ವೋಲ್ಟೇಜು V is equal to V naught sin omega t ಇರುತ್ತೆ. ನೀನು ಹೆಂಗೆ ಹೋದೆ ನೀನು ಹಿಂದೆನೇ ಬರ್ತೀನಿ ಅಂತ. ಸೊ ನೀನು ಹೇಗೆ ಹೋದರೆ ಫಾಲೋ ಮಾಡ್ತೀನಿ ಅಂತ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಲೈಫಲ್ಲಿ ಈ ಥರ ಎಲ್ಲ ಇದು ಚೆನ್ನಾಗಿರುತ್ತೆ. ಬಟ್ ಲೈಫಲ್ಲಿ ಯಾವತ್ತು ಸೇಮ್ ಎಲ್ಲ ಎಕ್ಸಾಕ್ಟ್ಲಿ ಫಾಲೋ ಆಗೋದಿಲ್ಲ. ಸೊ ಸಪೋಸ್ ಇಫ್ ಇಟ್ ಹಸ್ಬೆಂಡ್ ವೈಫ್ ದೇ ಆರ್ ನಾಟ್ ಇನ್ ಫೇಸ್ ಮೋಸ್ಟ್ ಆಫ್ ದ ಟೈಮ್. ಸೊ ಸಮ್ಟೈಮ್ಸ್ ಲಿಟಲ್ ಸ್ವಲ್ಪ ಫೇಸ್ ಡಿಫ್ರೆನ್ಸ್ ಓಕೆ, ಬಟ್ ಸಮ್ಟೈಮ್ ಔಟ್ ಆಫ್ ಫೇಸ್ ಇರ್ತಾರೆ. ಎನಿವೆ, ಸೊ ಆ ಥರ ಇನ್ ಫೇಸ್ ದ ರೆಸಿಸ್ಟರ್ ಇಸ್ ಸೋ ನೈಸ್. ಓಕೆ, ಆ್ಯಂಡ್ ಇಲ್ಲಿ ಪವರ್ ಕನ್ಸ್ಯೂಮ್ ಆಗುತ್ತೆ ಬಿಕಾಸ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಬೋತ್ ಆರ್ ಇನ್ ಸೇಮ್ ಫೇಸ್. ದೇರ್ಫೋರ್ ಪವರ್ ಇಸ್ ಈಕ್ವಲ್ ಟು ಇಸ್ ದ ಫಾರ್ಮುಲಾ. ಈ ಡಿರೈವೇಷನ್ ಬೇಕಾಗಿಲ್ಲ. ಯು ಜಸ್ಟ್ ರಿಮೆಂಬರ್ I²/2. ದಿಸ್ ಇಸ್ ಅ ಫಾರ್ಮುಲಾ ದಟ್ ವಿ ಆರ್ ಲರ್ನಿಂಗ್ ಇಟ್ ಎವ್ರಿವೇರ್. ಪವರ್ ಕನ್ಸಂಪ್ಷನ್ ಈಗೆಲ್ಲ ಅರ್ಥ ಆಯ್ತಾ? ಸೊ ಅದಾದಮೇಲೆ ಇದು ಫೇಸರ್ ಡಯಾಗ್ರಾಮ್ಸ್ ಮಕ್ಕಳೇ. ಸೊ ಬೇಸಿಕಲಿ ನೋಡಿ, ಇಟ್ಸ್ ಅ ಬ್ಯೂಟಿಫುಲ್ ಟ್ರಿಗ್ನೋಮೆಟ್ರಿ. ಸೈನ್ ಥೀಟಾ ಇದೆಯಲ್ವಾ? ಸೈನ್ ಥೀಟಾ ಇಸ್ ಬೇಸಿಕಲಿ ಗೋಯಿಂಗ್ ಲೈಕ್ ದಿಸ್. ಆ ಸೇಮ್ ಸೈನ್ ಥೀಟಾನ ವಿ ಕ್ಯಾನ್ ರೆಪ್ರೆಸೆಂಟ್ ಯೂಸಿಂಗ್ ಎ ವೇವ್ಸ್. ಐ ಮೀನ್ ಸರ್ಕಲ್, ಯಾವುದೋ ಒಂದು ಸರ್ಕಲ್ ಸಮಥಿಂಗ್ ಇಸ್ ರೊಟೇಟಿಂಗ್ ಲೈಕ್ ದಿಸ್. ಯು ಮಸ್ಟ್ ಹ್ಯಾವ್ ಲರ್ನ್ಡ್ ASTC ರೂಲ್ಸ್ ಆ್ಯಂಡ್ ಆಲ್. ಅಗೇನ್ ಐ ಆಮ್ ಮ್ಯಾಥಮೆಟಿಕ್ಸ್ ಟೀಚರ್. ಇಫ್ ಯು ವಾಂಟ್ ಅಲ್ಲಿ ಗೋ ದೇರ್ ಡೆಪ್ತ್ ಬೇಕಾಗಿಲ್ಲ, ಇಲ್ಲಿ ಫಿಸಿಕ್ಸ್ ಬನ್ನಿ. ಸೊ ಯಾವತ್ತಾಗಲಿ ಸರ್ಕಲ್ನ ಸಮಥಿಂಗ್ ರಿಪೀಟ್ಸ್, ಗೋಸ್ ಟು ಮ್ಯಾಕ್ಸಿಮಮ್, ಅಗೇನ್ ಮಿನಿಮಮ್, ಅಗೇನ್ ಗೋಸ್ ಟು ಮಿನಿಮಮ್, ಅಗೇನ್ ಗೋಸ್ ಟು 0. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಎ ವೇವ್. ನೋಡಿ, ಇಲ್ಲಿ ಮೇಲೆ ಹೋಗುತ್ತೆ, ಮತ್ತೆ ಕೆಳ ಬರುತ್ತೆ, ಮತ್ತೆ ಕೆಳ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಸೊ ಗೋಸ್ ಅಪ್ ಕನ್ಕೊಂಡ್. ಸೊ ಈ ಎಂಟೈರ್ ಸೈಕಲ್ನ ನಾವು ರೆಪ್ರೆಸೆಂಟ್ ಮಾಡೋದು ಒಂದು ಸರ್ಕಲಲ್ಲಿ. ಸಮಥಿಂಗ್ ರಿಪೀಟ್ಸ್ ಆಫ್ಟರ್ ಸರ್ ಇಂಟರ್ವಲ್ಸ್. ಸೊ ಈಗೇನಾಗುತ್ತೆ, AC ಕರೆಂಟು ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಸೊ ದಿಸ್ ಕ್ಯಾನ್ ರಿಪ್ರೆಸೆಂಟ್ ಯೂಸಿಂಗ್ ಎ ಸೈನ್ ವೇವ್. ಅದರಿಂದ ಸೈನ್ ಥೀಟಾ ಎಲ್ಲ ಕಡೆ ನೋಡ್ತೀರಾ ನೀವು ಬೇಸಿಕಲಿ. ದಿಸ್ ಅ ಫೇಸರ್ ಡಯಾಗ್ರಾಮ್ ವಿಚ್ ಟೆಲ್ಸ್ ಅಬೌಟ್ ದ ಯಾವ ಫೇಸ್, ಇನ್ ಫೇಸ್ ಇದೆಯಾ, ಔಟ್ ಆಫ್ ಫೇಸ್ ಇದೆಯಾ, ಟೆಲ್ಸ್ ಅಬೌಟ್ ಆ್ಯಂಗಲ್ಸ್. ಸೇಮ್ ಚಾಪ್ಟರ್ ವಿಲ್ ಡಿಸ್ಕಸ್ ಸಮಥಿಂಗ್ ಅಬೌಟ್
ನಿಮ್ಮ ಇದರಲ್ಲಿ ಫೇಸ್ ಡಿಫ್ರೆನ್ಸ್ ಆ್ಯಂಡ್ ಪಾತ್ ಡಿಫ್ರೆನ್ಸ್. ವೇವ್ ಆಪ್ಟಿಕ್ಸ್ ಒನ್ ಶಾಟ್ ಇನ್ನೂ ಆಗಿಲ್ಲ, ವೇವ್ ಆಪ್ಟಿಕ್ಸ್ ಒನ್ ಶಾಟ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ಇನ್ನೂ ಹೇಳ್ತೀನಿ. ಅಲ್ಲೂ ಅಷ್ಟೇ ಫೇಸ್ ಡಿಫ್ರೆನ್ಸ್, ಪಾತ್ ಡಿಫ್ರೆನ್ಸ್, ಅಲ್ಲೂ ಅಷ್ಟೇ ವಿಲ್ ರೆಪ್ರೆಸೆಂಟ್ ಆಲ್ ದೀಸ್ ಥಿಂಗ್ಸ್ ಇನ್ ದ ಇಂಟೆನ್ಸಿಟೀಸ್ ಆಫ್ ದ ಲೈಟ್ ಇನ್ ಟರ್ಮ್ಸ್ ಆಫ್ ಸೈನ್ ಥೀಟಾ ಕಾಸ್ ಥೀಟಾ. ರಿಲೇಟ್ ಮಾಡ್ಕೊಬೇಕು, ನಾವು ಏನೇ ಓದಿದ್ರು ಅದು ಇನ್ನೊಂದು ಜೊತೆ ರಿಲೇಟ್ ಮಾಡ್ಕೊಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದು ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು, ಆಯಿತಾ? ಅದಾದಮೇಲೆ ನಿಮ್ಮ ನ್ಯೂಮರಿಕಲ್ಸ್ ಕ್ವಶನ್ಸ್ ಕೊಟ್ಟಾಗ, ಓಕೆ ಮಾಡೆಲ್ ಪೇಪರ್ಸ್, ಸೊ ನ್ಯೂಮರಿಕಲ್ ಕ್ವಶನ್ಸ್ ಕೊಟ್ಟಾಗ, ಸೊ ದೇ ವಿಲ್ ಆಲ್ವೇಸ್ ಟೆಲ್ ಯು ದ ವೋಲ್ಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಬೈ ಡಿಫಾಲ್ಟ್ ನಿಮ್ಮ ಮನೇಲಿ ಎಷ್ಟು ವೋಲ್ಟೇಜ್ ಬರುತ್ತಪ್ಪ, 220 ವೋಲ್ಟ್ಸು, 225 ಈ ಥರ ಬೇಸಿಕಲಿ ಒಂದು ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮಗೆ. ಸೊ ಈ 220 ವೋಲ್ಟ್ಸ್ ಏನಿದೆಯಲ್ವಾ, ಇಟ್ ಈಸ್ ಬೇಸಿಕಲಿ ಆ್ಯಂಡ್ RMS ವ್ಯಾಲ್ಯೂ, ಅಂದರೆ ಚೇಂಜ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ಗೆ, ಅದರದ್ದು ಆ್ಯಾವ್ರೇಜು. ಅವೆ ಗೋನ್ ಟು ಫೈಂಡ್ ಆ್ಯಾವ್ರೇಜ್ ಬೇಸಿಕಲಿ. ಸೊ RMS ವ್ಯಾಲ್ಯೂ ಅಂತ ಹೇಳಿದ್ರೆ ಈ ಆ್ಯಾವ್ರೇಜ್ ಆಫ್ ದ ಎ ಸಿ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ, ಅದ್ರದ್ದು ಆ್ಯಾವ್ರೇಜು. ಅಂದರೆ ಈ ಏರಿಯಾಸ್ ಎಲ್ಲ ನೀವು ಒಂದು ಇಂಟಿಗ್ರೇಟ್ ಮಾಡಿಬಿಟ್ರೆ, ವಿ ಕ್ಯಾನ್ ಡೂ ಇಂಟಿಗ್ರೇಷನ್ ಆ್ಯಕ್ಚುಲಿ ಯಾರ್ ವೆರಿ ಈಸಿಲಿ, ಆಯಿತಾ? ಸೊ ನೀವು ಇದು ಇಂಟಿಗ್ರೇಟ್ ಮಾಡಿಬಿಟ್ರೆ ನೀವು ಇಲ್ಲಿ ಗೆದ್ದ ಆನ್ಸರ್. ಇನ್ಫ್ಯಾಕ್ಟ್ ಐ ಜಸ್ಟ್ ನಾವು ರಿಮೆಂಬರ್, ಇದೊಂದು ಇಂಟಿಗ್ರೇಷನ್ ಕೂಡ ಬರುತ್ತೆ ನಿಮಗೆ, -π to π ಇಫ್ ಇಟ್ ಇಸ್ ಈವನ್ ಆ್ಯಂಡ್ ಆಡ್ ಅಂತಂದು ಬರುತ್ತೆ ನಿಮ್ಗೆ ಪ್ರಾಪರ್ಟಿ ಇಂಟಿಗ್ರೇಷನಲ್ಲಿ. ಎನಿವೇರ್ ಐ ನಾಟ್ ಗೋ ದೇರ್ ಅಗೇನ್, ಆಯಿತಾ? ಸೊ ಎನಿವೇರ್ ಇದು ಇಂಟಿಗ್ರೇಟ್ ಮಾಡಿದ್ರೆ ಬೇಸಿಕಲಿ ಇದು ಎಂಟೈರ್ ಇಂಟಿಗ್ರೇಟ್ ಮಾಡಿ ಮಕ್ಕಳೇ, ಏರಿಯಾನೆಲ್ಲ ಇಂಟಿಗ್ರೇಟ್ ಮಾಡಿ ಏರಿಯಾ ತೊಗೊಳ್ಳಿ. ಆ ಏರಿಯಾ ನೀವು ಬೇಸಿಕಲಿ ಒಂದು ಸ್ಕ್ವೇರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಆ ಏರಿಯಾಗೆ. ಸೊ ಗೆಟ್ ಸಮ್ ಏರಿಯಾ ಅಲ್ವಾ, ದಟ್ ಏರಿಯಾ ಈಸ್ ಈಕ್ವಲ್ ಟು ಸಮ್ ಲೆಂತ್ ಇಂಟು ಬ್ರೆತ್. ಸೊ ದಿಸ್ ಈಸ್ RMS ವ್ಯಾಲ್ಯೂ ಬೇಸಿಕಲಿ. ಅಂದರೆ ಸೊ ಬೇಸಿಕಲಿ RMS ಅಂತ ಹೇಳಿದ್ರೆ ಆ್ಯಾವ್ರೇಜ್ ಆಫ್ ದ AC. ಆ ಗಿವನ್ ದ ಡೆಫಿನೇಷನ್ಸ್, ಎಕ್ಸಾಮಲ್ ಡೆಫಿನೇಷನ್ಸ್ ಕೇಳೋದಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆ್ಯಂಡ್ ಬೈ ಡಿಫಾಲ್ಟ್ ಈ ನ್ಯೂಮರಿಕಲ್ಸಲ್ಲಿ ಏನೂ ಕೊಟ್ಟಿಲ್ಲ, ಅವ್ರು ಹೇಳ್ತಾ ಇಲ್ಲ ಇದು ಪೀಕ್ ವ್ಯಾಲ್ಯೂ, ಅವ್ರು ಪರ್ಟಿಕ್ಯುಲರ್ಲಿ ಪೀಕ್ ಅಂತ ಹೇಳಿದ್ರೆ ಮಾತ್ರ ಪೀಕ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತಲ್ಲ ಬೈ ಡಿಫಾಲ್ಟ್ RMS it is. Now all the numericals including your competitive exams anywhere, if they don't mention anything, that's always it's an RMS value. If they mention particularly peak value, then it's called peak value. Artha clear age? There's a relation between RMS value, I is equal to I naught by root 2, I RMS is I naught by root 2, V RMS is V naught by root 2. Simple. Artha aita? Next, ಇದೊಂದು whenever we take an inductor, see inductor capacitor on the difference ಮಕ್ಕಳೇ, because inductor also stores energy, capacitor stores energy, because ನೀವು capacitor energy half Li square, sorry inductor is half Li square, capacitor is half CV square. ನೀವು ಕಲ್ತಿರೋ ಸಿ ಇಟ್ ಇಸ್ ಆಲ್ ರಿಲೇಟೆಡ್. kinetic energy is half mv square, ಎಲ್ಲ ರಿಲೇಟೆಡ್ ಆಗಿದೆ. ವಿ ಕಾಲ್ ಸಮ್ ಫಿಸಿಕಲ್ ಅನಲಾಗ್ಸ್ ಅಂತ ಕರಿತೀವಿ. ಎನಿವೇರ್ ಅದು ಬೇಡ ನಮಗೆ. ಸೊ ಇದು ಎನರ್ಜಿನ ಸ್ಟೋರ್ ಮಾಡುತ್ತೆ. ಸೊ ಏನಾಗುತ್ತೆ ಬೇಸಿಕಲಿ ಇಲ್ಲಿ, ಸೊ ವೆನ್ ಯು ಅಪ್ಲೈ ಸಮ್ ವೋಲ್ಟೇಜ್, ರೈಟ್, ಸೊ ವೆನ್ ಯು ಅಪ್ಲೈ ಸಮ್ ವೋಲ್ಟೇಜ್, current is always, see voltage leads the current by pi by 2. Voltage will be always ahead of the current by pi by 2. So voltage leads the current by pi by 2. It's very important. ಇದನ್ನು ನಾವು ಡಿರೈವೇಷನ್ ಮಾಡ್ಬೋದು. ನಿಮಗೆ ಇಂಡಕ್ಟರ್ಸ್ ಫಾರ್ಮುಲಾಸ್ ತಗೊಂಡು ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಕೆಪಾಸಿಟರ್ಸ್ಗೆ, ಇಂಟಿಗ್ರೇಟ್ ಮಾಡ್ಕೊಂಡು ಸಿಗುತ್ತೆ. ಬಟ್ ದೇ ಆಲ್ ರಿಮೂವ್ಡ್ ಆಲ್ ದೀಸ್ ಥಿಂಗ್ಸ್. ನಾನು ಓದ್ಬೇಕಂತ ಹೇಳಿದ್ರೆ ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. ನಾನು 12th ಓದಬೇಕಂದ್ರೆ AC ಎಲ್ಲ ಇತ್ತಲ್ವಾ, ಆ ಡಿರೈವೇಷನ್ ಎಲ್ಲ ಓದ್ತಾ ಇದ್ದಾರೆ. So now numericalism will focus more on the numerical. Again, since inductor also will offer resistance. For the flow of current, resistor will offer resistance. Resistor, the opposition offered by the resistor is resistance. The opposition offered by the inductor is inductance. Inductance ohm, resistance ohm units. Artha aita? Ee formula is very very important. XL is equal to omega L 2 pi FL, and power consumed here is equal to, you can show that ನೀವು sin theta sin A minus B ಇಂಟು ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಬರುತ್ತೆ ಆನ್ಸರ್. sin A minus B ಅಪ್ಲೈ ಮಾಡಿಕೊಂಡು ನೀವು ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನಾಟ್ ರಿಕ್ವೈರ್ಡ್. ಅಗೇನ್ ಪ್ಲೀಸ್ ರಿಮೆಂಬರ್ ದ ಡಯಾಗ್ರಾಮ್ ಏನು ಎಕ್ಸಾಮಲ್ಲಿ ಕೇಳ್ತಾ ಇಲ್ಲ. ಸೊ ಬೇಸಿಕಲಿ ಯು ಕ್ಯಾನ್ ಸೇ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ ಪೈ ಬೈ 2. ಅರ್ಥ ಕ್ಲಿಯರ್ ಆಗಿ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಮ್ಸ್ ಯುವರ್ AC ವೋಲ್ಟ್ ಅಪ್ಲೈಡ್ ಕೆಪಾಸಿಟಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ಉಲ್ಟಾ, ಇಲ್ಲಿ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಪೈ ಬೈ 2. ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ pi by 2. Current will be ahead of the voltage, and again we have a capacitor also will offer resistance. So opposition for the flow of the electrons in case of capacitor is called as capacitance. Artha aita? So capacitive reactance, sorry, inductive reactance, capacitive reactance. Artha aita? Inductive reactance, sorry, ನಾನು ಇಲ್ಲಿ inductance ಅಂತ ಹೇಳಿದೆ ನಿಮಗೆ. Inductive reactance, and this is called as capacitive reactance. So XC is equal to, again formula is very important, 1 by 2 pi FC. ಅದಾದಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇವು ಎರಡೂ ಫಾರ್ಮುಲಾದಲ್ಲೇ ನಿಮಗೆ ಎಲ್ಲ ನ್ಯೂಮರಿಕಲ್ಸು ನಿಮಗೆ ಯೂಸ್ ಮಾಡ್ತಾರೆ 100%. ಅರ್ಥ ಆಯ್ತಾ? ಅದಾದಮೇಲೆ ನಂತರ ಇಲ್ಲಿ ಪವರ್ ಕನ್ಸಂಪ್ಷನ್ 0 ಇರುತ್ತೆ. ಇಷ್ಟೇ. ನೀವು ನೋಟ್ಸ್ ಬರ್ಕೊಂಡ್ಬಿಟ್ಟು ಜಸ್ಟ್ ಈ ಫಾರ್ಮುಲಾಸ್ ಬರ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಈವನ್ ಯು ಕ್ಯಾನ್ ರೈಟ್ ದ MCQs ತೊಗೊಬೋದು. ಈವನ್ MCQs ಯಾವುದೇ ಬಂದು ನೀವು ಮಾಡ್ಬೋದು. ಈವನ್ ನ್ಯೂಮರಿಕಲ್ಸ್ ಮಾಡ್ಬೋದು. 7 out of 7 ಬರುತ್ತೆ ನಿಮಗೆ ಇದರಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದಮೇಲೆ ದೆನ್ ವಿ ಹ್ಯಾವ್ ಇಮ್ಯಾಜಿನ್ ಮಾಡಿ ಜಸ್ಟ್ ನಾವು ಐ ಟೋಲ್ಡ್ ಯು. ಸೊ ಯಾವುದೇ ಸರ್ಕ್ಯೂಟ್ ತೊಗೊಂಡ್ರೆ ನಾವು ಆ ಸರ್ಕ್ಯೂಟಲ್ಲಿ LCR 3 ಇರುತ್ತೆ. ಅದೆಲ್ಲ ಬೇರೆ ಎಷ್ಟೊಂದು ಕಂಪೋನೆಂಟ್ಸ್ ಇರುತ್ತೆ.
ಸೊ ಆ ಎಂಟೈರ್ ಸರ್ಕ್ಯೂಟ್ ಒಂದು ಏನು ರೆಸಿಸ್ಟೆನ್ಸ್ನ ಕೊಡುತ್ತಲ್ವ, ದಟ್ಸ್ ಕಾಲ್ಡ್ ಇಂಪಿಡೆನ್ಸ್. ಈಗ ಇಂಪಿಡೆನ್ಸ್ ಅಂತ ಹೇಳಿದ್ರೆ ಫಾರ್ಮುಲಾ ಏನು ಬೇಸಿಕಲಿ, ಸೊ ವಿ ಹ್ಯಾವ್ ಇಲ್ಲಿ ಏನಾಗುತ್ತೆ ವೋಲ್ಟೇಜ್ ಅಂಡ್ ಕರೆಂಟ್. ಸಿನ್ಸ್ ದೇರ್ ಇಸ್ ಅ LCR 3 ಇರೋದ್ರಿಂದ ಇಟ್ಸ್ ಒಂದರಲ್ಲಿ 0, ಇನ್ನೊಂದಲ್ಲಿ +π/2, ಒಂದು -π/2. ಅದರಿಂದ ಸೊ ದೆಲ್ ಬಿ ಸಮ್ ಆ್ಯಂಗಲ್ ಫೈ. ಅರ್ಥ ಆಯ್ತಾ? ಸೊ ವಿ ಕ್ಯಾನ್ ಸೇ ಕರೆಂಟ್ ಲೀಡ್ಸ್ ಅ ವೋಲ್ಟೇಜ್. ವಿ ಕಾಂಟ್ ಸೇ ಮಕ್ಕಳೇ current can lead the voltage, or voltage can lead the current also in this case, depending on whether the LCR circuit is a capacitive or it is capacitive circuit or it is inductive circuit ಅಂತ. ನಾನು ಏನು ಹೇಳ್ತಾ ಅಂತ ಹೇಳಿದ್ರೆ, ಇಲ್ಲಿ ಯಾರ್ದು ಜಾಸ್ತಿ ವ್ಯಾಲ್ಯೂ ಇದೆ ಅವ್ರು ಡಾಮಿನೇಟ್ ಮಾಡ್ತಾರೆ ಅಷ್ಟೇ ಸಿಂಪಲ್ ಆಗಿ. ರೆಸಿಸ್ಟರ್ದಂತೂ ಪ್ರಾಬ್ಲಮ್ ಇಲ್ಲ ಪಾಪ, ರೆಸಿಸ್ಟರ್ದಂತೂ ವೋಲ್ಟೇಜು ಕರೆಂಟು ಇನ್ ಫೇಸ್ ಇರುತ್ತೆ. ಬಟ್ ಇಂಡಕ್ಟರ್ದು ಕೆಪಾಸಿಟರ್ದು ವೋಲ್ಟೇಜು ಕರೆಂಟು ಮುಂದೆ ಹಿಂದೆ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಯಾರು ಡಾಮಿನೇಟ್ ಮಾಡ್ತಾರೋ, ಫಾರ್ ಎಕ್ಸಾಂಪಲ್ ಈಗ ಡಾಮಿನೇಟ್ ಮಾಡಿದ್ರೆ ಇದು ಕೆಪಾಸಿಟಿವ್ ಸರ್ಕ್ಯೂಟ್, ಇದು ಇಂಡಕ್ಟಿವ್ ಸರ್ಕ್ಯೂಟ್ ಆಗುತ್ತೆ. ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ವಾಟ್ ಇಸ್ ಇಂಡಕ್ಟರ್ ವಿಲ್ ಡು, ವೋಲ್ಟೇಜ್ ಲೀಡ್ಸ್ ಅ ಕರೆಂಟ್ ಬೈ ಸಮ್ ಆ್ಯಂಗಲ್ ಫೈ. ಅರ್ಥ ಆಯ್ತಾ? ಕೆಪಾಸಿಟಿ ಅಂತ ಹೇಳಿದ್ರೆ ಕರೆಂಟ್ ಲೀಡ್ಸ್ ಅ ವೋಲ್ಟೇಜ್ ಬೈ ಆ್ಯಂಗಲ್ ಫೈ, ಜನರಲೈಸ್ ಆ್ಯಂಗಲ್ ಫೈ ಕೊಡ್ತಾ ಇದೀವಿ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಅದೇ ಡಯಾಗ್ರಾಮ್ ಇಲ್ಲಿ ಬರೀತೀವಿ, ಕಂಬೈನ್ಡ್ ಡಯಾಗ್ರಾಮ್. ಫಾರ್ ಎಕ್ಸಾಂಪಲ್ ಇದು ಇಫ್ ಯು ಟೇಕ್ ದಿಸ್ ಇಸ್ ಅ ಕರೆಂಟ್ ಆ್ಯಂಡ್ ಯುವರ್ ರೆಸಿಸ್ಟರ್ಸ್ ವೋಲ್ಟೇಜ್ ಇನ್ ದ ರೆಸಿಸ್ಟರ್ಸ್ ಆಲ್ವೇಸ್ ಇನ್ ಫೇಸ್. ಐ ಹೇಗೆ ಹೋದರೆ ವಿ ಹಾಗೆ ಹೋಗುತ್ತೆ. ಅರ್ಥ ಆಯ್ತಾ? ಬಟ್ ವೆರಾಸ್ ಇನ್ ಕೇಸ್ ಆಫ್ ಕೆಪಾಸಿಟರ್, ಸೊ ಯು ಕ್ಯಾನ್ ಸಿ ಇನ್ ಕೇಸ್ ಆಫ್ ಕೆಪಾಸಿಟರ್ ಕರೆಂಟ್ ಈಸ್ ಹೈಡ್ ಆಫ್ ದ ವೋಲ್ಟೇಜ್, ಇನ್ ಕೇಸ್ ಆಫ್ ಇಂಡಕ್ಟರ್ VL ಈಸ್ ಹೈಡ್ ಆಫ್ ದ ಕರೆಂಟ್. ನೋಡಿ ಕರೆಂಟ್ ಎಲ್ಲಿದೆಯಾ, ಕರೆಂಟ್ ಇಲ್ಲೇ ಇಟ್ಕೊಂಡ್ಬಿಡ್ರು. ವೋಲ್ಟೇಜ್ ಇಂಡಕ್ಟರ್ ಇಸ್ ಅಹೆಡ್ ಆಫ್ ದ ಕರೆಂಟ್, ಇಲ್ಲಿ ಕೆಪಾಸಿಟರ್ ಇಟ್ ಈಸ್ ಬಿಹೈಂಡ್ ದ ಕರೆಂಟ್. ಅರ್ಥ ಆಯ್ತಾ? ಸೊ ಇದು ಡಯಾಗ್ರಾಮು. ಸೊ ನಾವು ಅದಾದಮೇಲೆ ನಾರ್ಮಲ್ ಫಿಸಿಕ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸೊ ಇಲ್ಲಿ ಇದೊಂದು ವೆಕ್ಟರು. ಸೊ ರಿಸಲ್ಟೆಂಟ್ ವೆಕ್ಟರ್ ಏನಾಗುತ್ತೆ ಬೇಸಿಕಲಿ, ಇವೆರಡದು ಮೈನಸ್ ಮಾಡೋಣ, ಇದು ದೊಡ್ಡದಿದೆ ಚಿಕ್ಕದಿದೆ. ಸೊ ರಿಸಲ್ಟೆಂಟ್ ವೆಕ್ಟರ್ ಹೀಗೆ ಬರುತ್ತೆ. ಸೊ ಇದ್ರದ್ದು ನನಗೀಗ VC - VL ಅಲ್ಲಿ ವೆಕ್ಟರ್ಸ್ ಕೊಟ್ಟಿರೋರು, ಇದು ವೆಕ್ಟರ್ ಆ್ಯಕ್ಚುಲಿ ಪ್ಲಸ್ ಅಂತ, ಬಟ್ ಆಬ್ವಿಯಸ್ಲಿ VC and VL ಆಪೋಸಿಟ್. ಸೊ ಮ್ಯಾಗ್ನಿಟ್ಯೂಡ್ ತೊಗೊಂಡ್ರೆ VC - VL. ಸೊ ಇದ್ರ ರಿಸಲ್ಟೆಂಟ್ ತೊಗೊಂಡ್ರೆ ನಾವೀಗ ಇದು VC - VL, ಇದು VR. ಸೊ ಇದ್ರ ರಿಸಲ್ಟೆಂಟ್ ತೊಗೊತಾ ಇದ್ದೀವಿ ಬೇಸಿಕಲಿ V ಅಂತ. ಅರ್ಥ? ದಿಸ್ ಅ ಡಯಾಗ್ರಾಮ್ ಇಟ್ ಇಸ್. ಸೊ ಎನಿವೇರ್, ಸೊ ಆ್ಯಕ್ಚುಲಿ ಡಯಾಗ್ರಾಮ್ ಡಿರೈವೇಷನ್ ಇದೆ ಆ್ಯಕ್ಚುಲಿ. ಸೊ ಇಟ್ಸ್ ವೆರಿ ನೈಸ್ ಡಿರೈವೇಷನ್. ಎನಿವೇ, ಸೊ ದಿಸ್ ಡಿರೈವೇಷನ್ ಇಸ್ ನೆವರ್ ಇಟ್ ಯೂಸ್ ಟು ಬಿ ಆಸ್ ಫಾರ್ 5 ಮಾರ್ಕ್ಸ್ ಅರ್ಲಿಯರ್. 5 ಮಾರ್ಕ್ಸ್ಗೆ ಡಿರೈವೇಷನ್ ಕೇಳ್ತಾ ಇದೆ. ನ್ಯೂಮರಿಕಲ್ ಇರ್ಬೋದು, ಡಿರೈವೇಷನ್ ಇರ್ಬೋದು. ಈಗ ನಿಮ್ಗೆ ಅದನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ದೇ ಆರ್ ಮೇಕಿಂಗ್ ಸೋ ಈಸಿ ಯುವರ್ ಬೋರ್ಡ್ ಎಕ್ಸಾಮ್ಸ್. ಬೋರ್ಡ್ ಎಕ್ಸಾಮ್ ಬಿಕಮ್ಸ್ ಸೋ ಈಸಿ ಎವ್ರಿ ಟೈಮ್. ಅರ್ಥ ಆಯ್ತಾ? ಯು ಲಿಸ್ನಿಂಗ್ ದಿಸ್ ಇದು ಈ ಚಾಪ್ಟರ್, ಇದೊಂದು ಲೆಕ್ಚರ್, ಅದಾದಮೇಲೆ ನಂತರ ನೆಕ್ಸ್ಟ್ ಒಂದು ಲೆಕ್ಚರ್ ನ್ಯೂಮರಿಕಲ್ಸ್ ಬರುತ್ತೆ. ಇಷ್ಟು ನೋಡ್ಬಿಟ್ರೆ ಇಲ್ಲಿ 7 out of 7 ಬರುತ್ತೆ. ಆ್ಯಂಡ್ ವಾಟ್ ಎವರ್ ಐ ಗಿವನ್ ಆಲ್ 1 shot lectures and ನ್ಯೂಮರಿಕಲ್ಸ್ ನೋಡಿದ್ರೆ ನಿಮ್ಗೆ 70 out of 70 ಬಂದೇ ಬರುತ್ತೆ. ಆ್ಯಂಡ್ ಇನ್ಸ್ಪೈಟ್ ಆಫ್ ದಟ್ ಇಷ್ಟೆಲ್ಲ ಬಂದರೂ ನೀವು ಓದ್ತಾ ಇಲ್ಲ ಅಂತ ಹೇಳಿದ್ರೆ ಐ ಆಮ್ ಟೆಲಿಂಗ್ ಯು ಮಕ್ಕಳೇ, ದಿಸ್ ರಿಯಲಿ ಬ್ಯಾಡ್. ಆಯಿತಾ? ಇಷ್ಟು ಕನ್ಸೈಸ್ ಆಗಿ ನಿಮಗೆಲ್ಲ ಫಸ್ಟೇ ಬರ್ಕೊಂಬಂದು ಇಷ್ಟು ಬರೀರಿ ಮಕ್ಕಳೇ ಸಾಕು ಅಂತ ಹೇಳಿ ಇಷ್ಟು ಕಡಿಮೆ ಸಮಯದಲ್ಲಿ ಮಾಡಿದ್ರೆ ಯು ಹ್ಯಾವ್ ಟು ಟಾರ್ಗೆಟ್ ಔಟ್ ಇನ್ ಫಿಸಿಕ್ಸ್. ಇದು ನಿಮ್ಮ ಎಕ್ಸಾಮ್ ತುಂಬ ಟೈಮ್ ಇದೆ. ಆಯಿತಾ? ಎನಿವೆ, ಸೊ ಎಕ್ಸ್ಪ್ರೆಷನ್ ಫಾರ್ ಇಂಪಿಡೆನ್ಸ್ ಅಂದರೆ ಬೇಸಿಕಲಿ ಒಂದು ಎಂಟೈರ್ ಸರ್ಕ್ಯೂಟ್ದು ಇಟ್ ಬೇಸಿಕಲಿ ಒಂದು ಸರ್ಕ್ಯೂಟ್ ತೊಗೊಂಡು ಅದರ ರೆಸಿಸ್ಟೆನ್ಸ್ ಎಷ್ಟು ಅಂದ್ಬಿಟ್ಟು. ಸೊ ವಿ ಹ್ಯಾವ್ ದ ಸೇಮ್ ಫಾರ್ಮುಲಾ tan phi is equal to XC - XL divided by R. ದಿಸ್ ಫಾರ್ಮುಲಾ ಇಸ್ ಸೋ ಇಂಪಾರ್ಟೆಂಟ್. 100% ನಾವು ಯೂಸ್ ಮಾಡ್ತೀವಿ tan phi ವ್ಯಾಲ್ಯೂ. ಅದಾದಮೇಲೆ Z, ದಿಸ್ ಅ ಇಂಪಿಡೆನ್ಸ್. Z is equal to root of XC - XL the whole square minus R square. So depending on circuit, whether it's a capacitive or inductive, depending on that we say it's XL - XC or XC - XL. ನೀವು ನ್ಯೂಮರಿಕಲ್ಸ್ ಮಾಡೋಕ್ಕಂದ್ರೆ ಯು ಕ್ಯಾನ್ ಟೇಕ್ ದ ಮಾಡ್ಯುಲಸ್, ಬಿಕಾಸ್ ನ್ಯೂಮರಿಕಲ್ಸಲ್ಲಿ ತುಂಬ ಕ್ವಶನ್ಸಲ್ಲಿ ಈ ಫೈ ಕೊಟ್ಟಿರ್ತಾರೆ. ನೀವು XC XL ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ XC XL ಕೊಟ್ಟಿದ್ದಾರೆ, ಫೈ ಕ್ಯಾಲ್ಕುಲೇಟ್ ಮಾಡಬೇಕು. ದೇ ಆಲ್ ಆಸ್ಕ್ ಯು ವಾಟ್ ಆ್ಯಂಗಲ್ ವೋಲ್ಟೇಜ್ ಲೀಡ್ಸ್ ಅ ಕರೆಂಟ್ ಅಂತ ಕೇಳ್ತಾರೆ, ಕರೆಂಟ್ ಲೀಡ್ಸ್ ಅ ವೋಲ್ಟೇಜ್ ಅಂತ ಕೇಳ್ತಾರೆ. ಐ ವಿಲ್ ಡಿಸ್ಕಸ್ ಆಲ್ ದ ನ್ಯೂಮರಿಕಲ್ಸ್. ಸೊ ಈ ಎರಡು ಫಾರ್ಮುಲಾ, ಸೊ ದಿಸ್ ಫಾರ್ಮುಲಾ ಆ್ಯಂಡ್ ದಿಸ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಸೊ ಒಂದು ವೇಳೆ ಇದರಲ್ಲಿ 3 ಕಂಡೀಷನ್ಸ್ ಇದೆ. ದಿಸ್ ಇಸ್ ವೆರಿ ಕಾಮನ್, ಇವನ್ ಇವ್ರು CET ಕ್ವಶನ್ ಇದೇ ಕೇಳ್ತಾ ಇದ್ದಾರೆ. ಸಿ ಇಫ್ XC is equal to XL, ಯಾವುದೇ ನೀವು XC is equal to XL ಅಂತ ಹೇಳಿದ್ರೆ ಬೇಸಿಕಲಿ C is more, ಸೊ ಇಟ್ಸ್ ಬೇಸಿಕಲಿ ಕೆಪಾಸಿಟಿವ್ ಸರ್ಕ್ಯೂಟ್. ಸೊ phi is positive, therefore it is capacitive circuit. If XL is equal to more than XC, it's an inductive circuit basically. So basically phi is negative, the circuit is predominantly inductive. ಎರಡು ಈಕ್ವಲ್ ಇದ್ದರೆ, ಒಂದು ವೇಳೆ XC is equal to XL ಆಗಿಬಿಟ್ರೆ ದೆನ್ ವಿ ಕಾಲ್ ಇಟ್ ಅಲ್ಲಿ XC is equal to XL ಆಗುತ್ತೆ, ಅದು ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಆಗುತ್ತೆ. ಇದ್ರ ಮೇಲೆ ನಾನು ಈಗಲೇ ಹೇಳ್ತೀನಿ, ಅಟ್ಲೀಸ್ಟ್ ಒಂದು ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ MCQ ಕೇಳ್ತಾ ಇರ್ತಾರೆ, CETಯಲ್ಲೇ ಕೇಳಿದ್ದಾರೆ XC is equal to XL, ಒಂದು 2-3 ಕ್ವಶನ್ಸ್ ಇದೆ. ಆಯಿತಾ? ಸೊ ಅಟ್ ದಟ್ ಪ್ಲೇಸ್ Z is minimum ಆ್ಯಂಡ್ ದೆನ್ ಅಟ್ ರೆಸೊನೆನ್ಸ್ ಆ್ಯಂಡ್ ಯು ಹ್ಯಾವ್ ಈ ಕ್ವಶನ್ನ ನಾನೇನು 3 ವರ್ಡ್ ನೋಡಿ, XC is equal to XL is equal to at resonance, Z is minimum, at resonance. ಈ 3 ಸ್ಟೇಟ್ಮೆಂಟ್ಸ್ನ
3 ಕ್ವಶನ್ ಕೇಳ್ತಾರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲೂ ಕೇಳ್ತಾರೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ವೆರಿ ವೆರಿ ಸಿಂಪಲ್ ಇಟ್. ಯು ರಿಮೆಂಬರ್ ದಿಸ್ ವ್ಯಾಲ್ಯೂಸ್ ದೆನ್ ಡನ್. ನಂತರ ವಿ ಕ್ಯಾನ್ ಗೋ ಫಾರ್ ದಿಸ್ power in an AC circuit. What's the power consumed in an LCR circuit? Basically, we are going to take general expression. V is equal to V naught sin omega t, I is equal to I naught sin omega t, and then power na V into I into you multiply ಮಾಡಿ ನೀವು we have to use sin A plus B formula use ಮಾಡಿದ್ರೆ simplify ಮಾಡಿದ್ರೆ you'll get this answer. ಅರ್ಥ ಆಯ್ತಾ? Or we can say by default VRMS by into IRMS into cos phi. By default ನೀವು ನ್ಯೂಮರಿಕಲ್ಸ್ ಎಲ್ಲ ಕೊಟ್ಟಾಗ ನಾವು P is equal to V into I cos phi. ನಾವು ಇದನ್ನೇ ಯೂಸ್ ಮಾಡ್ತೀವಿ. ಆಬ್ವಿಯಸ್ಲಿ ಇನ್ ಕೇಸ್ ಆಫ್ ರೆಸಿಸ್ಟರ್ಸ್ ದ phi is equal to 0, phi because both are in phase, so cos phi is 0, V into I. In case of inductors and capacitors, in both the cases phi is equal to 90 degrees. ಅದ್ರಲ್ಲಿ ಏನಾಗುತ್ತೆ ಬೇಸಿಕಲಿ cos 90 is 0, then power is equal to 0. ಅರ್ಥ ಸಿಂಪಲ್ ಆಗಿ. ಆ್ಯಂಡ್ ದೆನ್ cos phi is equal to power factor, and depending on cos phi, if cos phi is 0 then it's a resistive circuit, then maximum power dissipation ಆಗುತ್ತೆ because phi is 0, it's a resistive circuit. And phi is equal to 90 degrees, then it's purely capacitor inductive, no power is dissipated. It's also called as batless current. Actually there used to be 1 markers and all earlier, ಒಂದು 5 ವರ್ಷದಿಂದ 1 markers 3 markers ಎಲ್ಲ ಇತ್ತು. ಬರೀ MCQs ಹಾಕಿದ್ದು. ಸೊ MCQs ನಾನು ಏನೇನು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಈ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದೀನಿ ಐ ಆಲ್ಸೋ ಟೇಕ್ MCQs ಅಲ್ಲಿ ಸಾಲ್ವ್ ಮಾಡ್ತೀನಿ. ಎಲ್ಲ MCQsಗೆ ಇಂಪಾರ್ಟೆಂಟು ಅಂಡರ್ಸ್ಟ್ಯಾಂಡಿಂಗ್. RMS ಅಂದರೆ ಏನು, ಕೆಪಾಸಿಟಿವ್ ಅಂದರೆ ಏನು, ಇಂಡಕ್ಟಿವ್ ಅಂದರೆ ಏನು, ಸೊ ಮತ್ತು ಕಂಡೀಷನ್ಸ್ ಫಾರ್ ರೆಸೊನೆನ್ಸ್, ಕಂಡೀಷನ್ ಫಾರ್ Z ಮಿನಿಮಮ್, ಇದೆಲ್ಲ ತುಂಬಾ ಇಂಪಾರ್ಟೆಂಟು MCQsಗೆ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್ ಮಕ್ಕಳೇ. ಅದಾದಮೇಲೆ ನಂತರ ವಿ ಹ್ಯಾವ್ ರೆಸೊನೆನ್ಸ್. ಸೊ ರೆಸೊನೆನ್ಸ್ ನೀವು ಕೇಳಿರ್ಬೋದು. ವಾಟ್ ಇಸ್ ರೆಸೊನೆನ್ಸ್ ಬೇಸಿಕಲಿ? Resonance basically whenever there is a applied frequency is equal to natural frequency, then start vibrating. Yes, lot of example ನಿಮ್ಗೆ ಗೊತ್ತಿರ್ಬೋದು. ಈಗ ಆಲ್ರೆಡಿ ಸಮಥಿಂಗ್ ಇಸ್ ವೈಬ್ರೇಟಿಂಗ್. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಯಾರೋ ಉಯ್ಯಾಲೆ, ವಾಟ್ ಇಸ್ ದಟ್ ಕಾಲ್ಡ್ ದಟ್, ಉಯ್ಯಾಲೆನಾ ಏನೋ ಒಂಥರ ಅದನ್ನ ಬೇಸಿಕಲಿ ಸ್ವಿಂಗ್. ಸೊ ಸ್ವಿಂಗಲ್ಲಿ ಕುತ್ಕೊಂಡು ನೀವು ಏನು ಆಟ ಆಡ್ತಾ ಇರ್ತೀರ. ಸೊ ಬೇಸಿಕಲಿ ಸೊ ಆ ಸ್ವಿಂಗ್ ಹಿಂದೆ ಬಂದಾಗ ಯು ಹ್ಯಾವ್ ಟು ಅಪ್ಲೈ ಎಕ್ಸಾಕ್ಟ್ಲಿ ಫೋರ್ಸ್. ದಟ್ ಮೀನ್ಸ್ ಯುವರ್ ವಾಟ್ ಎವರ್ ದ ಸ್ವಿಂಗ್ ಹ್ಯಾಸ್ ಸಮ್ ಫ್ರೀಕ್ವೆನ್ಸಿ, ನೀವೇನು ಅಪ್ಲೈ ಮಾಡ್ತೀವಿ ಫ್ರೀಕ್ವೆನ್ಸಿ ನಿಮ್ಮ ಕೈಯಿಂದ ಹೀಗೆ ಅದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗಬೇಕು. ಅದು ಬಂದಾಗ ಹೀಗೆ ಅನ್ಬೇಕು. ಅದು ಬಂದ ಬೇರೆ ಟೈಮ್ ದಟ್ಸ್ ಕಾಲ್ಡ್ ಆಗೇನಾಗುತ್ತೆ ಬೇಸಿಕಲಿ ಇಟ್ ಗೋ ಮೋರ್ ಹೈಟ್, ಇನ್ನೂ ಜಾಸ್ತಿ ಮುಂದೆ ಹೋಗುತ್ತೆ. ಈಗ ಅದು ಬಂದಾಗ ಹಿಂಗೆ ಹೇಳಿದ್ರೆ ಹಿಂಗೆ, ಸೊ ಇಟ್ ವಿಲ್ ಬಿಕಮ್ ಕಡಿಮೆ ಆಗುತ್ತೆ ಬೇಸಿಕಲಿ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಸೊ ದೇರ್ ಸೋ ಮೆನಿ ಎಕ್ಸಾಂಪಲ್ಸ್. ಈಗ ಸೋಲ್ಜರ್ಸ್ ಇದೆ, ಯಾರೇ ಸೋಲ್ಜರ್ಸ್ ಆಗಲಿ, ನೀವೆಲ್ಲ NCC ಎಲ್ಲ ಇದೆ ಗೊತ್ತಿರುತ್ತೆ ನಿಮಗೆ. ಸೊ ಸೋಲ್ಜರ್ಸ್ ಎಲ್ಲ ವಾಕ್ ಮಾಡ್ತಾ ಇದ್ದರೆ, ನಾನು NCC ಸ್ಟೂಡೆಂಟ್ ಆಯ್ತಾ. ಸೊ ವಾಕ್ ಮಾಡ್ತಾ ಇದ್ದರೆ ಯು ಹ್ಯಾವ್ ಟು ಬ್ರೇಕ್ ದ ಬ್ರಿಡ್ಜ್ ಎಲ್ಲ ಬಂದಾಗ ಯು ಹ್ಯಾವ್ ಟು ಬ್ರೇಕ್ ದ ಮಾರ್ಚ್ ಫಾಸ್ಟ್ ಮಾಡ್ತೀವಿ, ಅದು ಬ್ರೇಕ್ ಮಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ನೀವು ಎಕ್ಸಾಕ್ಟ್ಲಿ ಎಲ್ಲರೂ ಕರೆಕ್ಟಾಗಿ ಅಂದರೆ ಒಂದು ಸಿಂಕ್ರನೈಸ್ಡಲ್ಲಿ ಕಾಲ್ ಹಿಂಗೆ ನೀವು ಮಾಡ್ತಾ ಇರ್ತೀರ. ಸೊ ಇಫ್ ದಟ್ ಫ್ರೀಕ್ವೆನ್ಸಿ ಮ್ಯಾಚಸ್ ದ ಫ್ರೀಕ್ವೆನ್ಸಿ ಆಫ್ ದ ಬ್ರಿಡ್ಜ್ ಇಟ್ ವಿಲ್ ಡೆಸ್ಟ್ರಾಯ್. ಸೊ ಈ ಥರ ದಟ್ ಈಸ್ ಲೈಕ್ ಓಕೆ ಜನರಲ್ ಓಲ್ಡ್ ಎಕ್ಸಾಂಪಲ್ಸು. ಈಗ ಲೇಟೆಸ್ಟ್ ಅಂದರೆ ಸಿಂಪಲ್ ನೋಡಿರಿ, ಈ ರೇಡಿಯೋ ಆಯಿತಾ. ಈಗ ಹೆಂಗೆ ನೀವು ರೇಡಿಯೋ ಮಿರ್ಚಿ ಆಗಲಿ, ರೆಡ್ FM ಆಗಲಿ, ಏನೋ ಒಂದು ಇರುತ್ತಲ್ವ. ಸೊ ಹೌ ಯು ಗೋನ್ ಟು ಗೆಟ್ ದಟ್ ಬೇಸಿಕಲಿ ಒಂದು ಯಾವುದೋ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ನಿಮಗೆ ಸೆಂಡ್ ಮಾಡ್ತಾರೆ ಒಂದು ಏನು ಇನ್ಫಾರ್ಮೇಷನ್ನ. ಅದನ್ನು ನೀವು ಕ್ಯಾಚ್ ಮಾಡೋಕ್ಕಂದ್ರೆ ನಿಮ್ಮ ಟ್ಯೂನರ್ ಇರುತ್ತೆ ನಿಮ್ಮ ಇದರಲ್ಲಿ, ಏನು ಹೇಳಿ, ನಿಮ್ಮ ಈ ರೇಡಿಯೋಸಲ್ಲೆಲ್ಲನೂ ಆ ಟ್ಯೂನ್ ಮಾಡ್ತಾ ಇರಬೇಕಾದ್ರೆ ಪರ್ಟಿಕ್ಯುಲರ್ ಟ್ಯೂನಿಂಗ್ಗೆ XL = XC ಆಗುತ್ತೆ. ಆಗ ನಿಮಗೆ ಫ್ರೀಕ್ವೆನ್ಸಿ ಎರಡು ಮ್ಯಾಚ್ ಆಗುತ್ತೆ. ದೆನ್ ಯು ವಿಲ್ ಗೆಟ್ ಎ ರೆಸೊನೆನ್ಸ್, ದೆನ್ ಯು ಸ್ಟಾರ್ಟ್ ಹಿಯರಿಂಗ್ ದ ಸೌಂಡ್. ಅರ್ಥ ಆಯ್ತಾ? ನೀವು ಯಾವುದೋ ಹಳೆ ರೇಡಿಯೋಸ್ ಎಲ್ಲ ಈಗೆಲ್ಲ ನೀವು ಹೋಗ್ಬಿಟ್ರೆ ಬಿಡಿ ಫೋನ್ಸಲ್ಲೆಲ್ಲ ನೋಡ್ತಾ ಇರ್ತೀರಾ, ಆ ಟ್ಯೂನ್ ಮಾಡಿ ತುಂಬ ಚೆನ್ನಾಗಿರ್ತದೆ. ಅದು ಆ ಟ್ಯೂನ್ ಮಾಡಿದ್ರೆ ಒಂಥರ ಒಂದು ಮಜಾ ಬರ್ತಾಯಿತ್ತು. ಎಕ್ಸಾಕ್ಟ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಆ ಸೌಂಡ್ ಕ್ಲಿಯರಾಗಿ ಬರ್ತಾಯಿತ್ತು. ಏನಿವೆ ನಾವು ಇಟ್ಸ್ ಆಲ್ ಗಾಡ್ ಮಕ್ಕಳೇ, ಬಟ್ ವೆರಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ ಇಸ್. ರೇಡಿಯೋ ಮಿರ್ಚಿ ಎಲ್ಲ ಟ್ಯೂನಿಂಗ್ ಮಾಡ್ತಾರೆ. ಅರ್ಥ ಆಯ್ತಾ? ಅದಾದಮೇಲೆ ವಾಟ್ ಇಸ್ ದ ಕಂಡೀಷನ್ ಫಾರ್ ರೆಸೊನೆನ್ಸ್? XC = XL ಆ್ಯಂಡ್ 1/2πf = 2πfL. ಸೊ ಆ್ಯಂಡ್ ದೆನ್ ಇವೆರಡು ಮಲ್ಟಿಪ್ಲೈ ಮಾಡೋದು ನೋಡಿ ಸಿಂಪಲ್ ಮಕ್ಕಳಲ್ಲಿ. ಸೊ FC × FL ನಿಮ್ಗೆ ಇಲ್ಲಿ ಬರುತ್ತೆ. ಸೊ C × L ನಿಮ್ಗೆ ಬರುತ್ತೆ, F² ಬರುತ್ತೆ. ನಿಮ್ಗೆ ಎರಡು ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ದಿಸ್ ಆನ್ಸರ್. F0 = 1/2π√LC ಆ್ಯಂಡ್ F0 = resonant frequency. ಸೊ ದೀಸ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ XC = XL, condition for resonance and resonant frequency, and what's the meaning of resonance. ಅರ್ಥ ಆಯ್ತಾ? ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದಾದ್ಮೇಲೆ ನಂತರ ನೆಕ್ಸ್ಟ್ ಕಮ್ಸ್ ಟ್ರಾನ್ಸ್ಫಾರ್ಮರ್ಸ್. ಐ ಥಿಂಕ್ ನಾವೆಲ್ಲ ಈ ಟ್ರಾನ್ಸ್ಫಾರ್ಮರ್ ನೋಡ್ತಾ ಇರ್ತೀವಿ ಚಿಕ್ಕವಾಗಿಂದ. ಆ್ಯಂಡ್ ಫ್ರಮ್ ನೀವೇನಾದರೂ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ಕಡೆ ಸ್ಕೂಲಿಂದ ಬರ್ತಾ ಇದೊಂದು ಟ್ರಾನ್ಸ್ಫಾರ್ಮರ್ ಎಲ್ಲ ಕಡೆ ಏನಿದು, ಯಾಕಿದು, ಏನಿದು, ಅಲ್ಲಿ ಡೇಂಜರ್ ಅಂತ ಒಂದು ಸಿಗ್ನಲ್ ಇರುತ್ತೆ, ಅಲ್ಲಿ ಹೋಗೋದಿಲ್ಲ. So I am very much sure many of you thought what is this transformer, what is inside this ಅಂತ. ಅಟ್ಲೀಸ್ಟ್ ನಿಮ್ಗೆ ಈಗ ಒಂದು ಅರ್ಥ ಆಗಿದೆ ಕ್ಲಿಯರ್ ಆಗಿ. ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಆಗುತ್ತೆ. ಓಕೆ,
ಸೊ ಟ್ರಾನ್ಸ್ಫಾರ್ಮರ್ ಇಸ್ ಅ ವೆರಿ ಬ್ಯೂಟಿಫುಲ್ ಡಿವೈಸ್. ದಟ್ ಮೀನ್ಸ್ ಬೇಸಿಕಲಿ ಮಕ್ಕಳು ಒಂದು ವೇಳೆ ಟ್ರಾನ್ಸ್ಫಾರ್ಮರ್ ಇನ್ವೆಂಟ್ ಮಾಡಿಲ್ಲ ಅಂತ ಹೇಳಿದರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಇಷ್ಟೊಂದು ಟೆಕ್ನಾಲಜಿ ಹೈಡ್ ಆಗ್ತಾ ಇಲ್ಲ, ಇಷ್ಟೊಂದು ಕರೆಂಟ್, ಬಿಕಾಸ್ ನೀವು ಯಾವುದೇ ಒಂದು ಪವರ್ ಸ್ಟೇಷನಲ್ಲಿ ಪವರ್ ಜನ್ರೇಟ್ ಮಾಡಿದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡೋಕ್ಕಲ್ವಾ, ಸಿಟಿಗೆ ಬರಬೇಕು, ಎಲ್ಲೋ ದೂರ, ಎಷ್ಟೋ ಕಿಲೋಮೀಟರ್ಸ್, ಒಂದು 500 ಕಿಲೋಮೀಟರ್ಸ್ ದೂರದಲ್ಲಿ ನಿಮಗೆ ಪವರ್ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಸಿಟಿಗೆ ಬರಬೇಕಂತ ಹೇಳಿದ್ರೆ ಯು ಕ್ಯಾನ್ ಟ್ರಾನ್ಸ್ಫರ್ ಓನ್ಲಿ ಎ ಸಿ ಕರೆಂಟ್, ಯು ಕಾನ್ ಟ್ರಾನ್ಸ್ಫರ್ ಡಿ ಸಿ ಕರೆಂಟ್. ಡಿ ಸಿ ಕರೆಂಟ್ ಒಂದು ಜಾಗ ಇನ್ನೊಂದು ಜಾಗ ತೊಗೊಂಡ್ರೆ ಪವರ್ ಲಾಸ್ ತುಂಬ ಜಾಸ್ತಿ ಇರುತ್ತೆ, ಎ ಸಿಯಲ್ಲೂ ತುಂಬ ಪವರ್ ಲಾಸ್ ಆಗ್ತಾ ಇದೆ. ಬಟ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿಕೊಂಡು ಅದನ್ನ ಸ್ಟೆಪ್ ಅಪ್ ಮಾಡ್ತೀವಿ. ನಿಮ್ಗೆ ಕರೆಂಟ್ ಎಲೆಕ್ಟ್ರಿಸಿಟಿ ನಾನು ಹೇಳಿ ನಿಮ್ಗೆ ಅದನ್ನ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಯಾಕೆ ನಾವು ಸ್ಟೆಪ್ ಅಪ್ ಮಾಡಬೇಕು, ಫಾರ್ ಗಿವನ್ ಪವರ್ ಕಾನ್ಸ್ಟೆಂಟ್ ಹೈಯರ್ ದ ವೋಲ್ಟೇಜ್ ಲೋವರ್ ಇಸ್ ದ ಕರೆಂಟ್. ಸಿಂಪಲಾಗಿ ಹೇಳ್ತೀನಿ, ಪಿ ಈಸ್ ಈಕ್ವಲ್ ಟು ವಿ ಐ ಅಲ್ವಾ. ಸೊ ಪವರ್ ಕಾನ್ಸ್ಟೆಂಟು ನಮಗೆ ಪವರ್ ಎಷ್ಟೇ ಪವರ್ ಪ್ರೊಡ್ಯೂಸ್ ಮಾಡಿದ್ರೆ ಅಷ್ಟೇ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ. ಈಗ ಅಲ್ಲೊಂದು 100 ಮೆಗಾವ್ಯಾಟ್ಸ್ ಬಂದರೆ 100 ಮೆಗಾವ್ಯಾಟ್ಸ್ ನಿಂಗೆ ಬರುತ್ತೆ. ಬಟ್ ಯು ಕ್ಯಾನ್ ಟ್ರಾನ್ಸ್ಫರ್ 2 ಡಿಫ್ರೆಂಟ್ ವೇರಿಯಬಲ್ಸ್. ಐದರ್ ಹೈಯರ್ ವೋಲ್ಟೇಜ್, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ 100 ವ್ಯಾಟ್ ಅಲ್ವಾ, 100 ವ್ಯಾಟ್ನ ನಾನೇನು ಮಾಡ್ಬೋದು 10 ವೋಲ್ಟ್ಸ್ ಇಂಟು 10 ಆಂಪಿಯರ್ಸ್ ಆಫ್ ಕರೆಂಟ್ ಅಂತ ನಾನು ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ವಾ, ನಾನೇನು ಮಾಡ್ಬೋದು 100 ವೋಲ್ಟ್ಸ್ ಇಂಟು 1 ಆಂಪಿಯರ್ ಅಂತ ನಾನು 1 ಆಂಪಿಯರ್. I can transfer the power of 100 watts using 10 ampere volt, 10 ampere current or 100 volts into 1 ampere. So we use this. ನಾವೇನು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ ಟ್ರಾನ್ಸ್ಫರ್ ಮಾಡೋಕ್ಕಂತ ಹೇಳಿದ್ರೆ, ಯಾಕೆಂದರೆ ಕರೆಂಟ್ ಜಾಸ್ತಿ ಇದ್ದಷ್ಟು I ಸ್ಕ್ವೇರ್, ಸೊ ಪವರ್ ಲಾಸ್ ಕಡಿಮೆ ಆಗುತ್ತೆ. ಎನಿವೆ ದಟ್ ಇಸ್ ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಬಟ್ ಇದು ಈ ಥರ. ಸೊ ಟ್ರಾನ್ಸ್ಫಾರ್ಮರಲ್ಲಿ 2 ಟೈಪ್ ಇರುತ್ತೆ, ಒಂದು ಸ್ಟೆಪ್ ಅಪ್, ಇನ್ನೊಂದು ಸ್ಟೆಪ್ ಡೌನ್. ಆಬ್ವಿಯಸ್ಲಿ ಪವರ್ ಸ್ಟೇಷನಲ್ಲಿ ಸ್ಟೆಪ್ ಅಪ್ ಮಾಡ್ತಾರೆ, ಮನೆ ಹತ್ರ ಬಂದಾಗ ಸ್ಟೆಪ್ ಡೌನ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನೀವು ಈವನ್ ಯುವರ್ ಸಿಂಪಲ್ ವಾಟ್ ಇಸ್ ದಟ್ ಯುವರ್ ಚಾರ್ಜಸ್ ಎವ್ರಿಥಿಂಗ್ ಇಸ್ ಒನ್ ಕೈಂಡ್ ಆಫ್ ಟ್ರಾನ್ಸ್ಫಾರ್ಮರ್. ಬಟ್ ಇಟ್ಸ್ ನಾಟ್ ಟ್ರಾನ್ಸ್ಫಾರ್ಮರ್, ಇಟ್ ಇಸ್ ಬೇಸಿಕಲಿ ಯುವರ್ ಎಲೆಕ್ಟ್ರಾನಿಕ್ಸ್. ಸೊ ಟ್ರಾನ್ಸ್ಫಾರ್ಮ್ ಮಾಡೋ ಕೆಲಸ ನೀವು ಡಯೋಡ್ ಮಾಡುತ್ತೆ, ಆಯಿತಾ. ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ನಾವು. ಸೊ ವಾಟ್ ಈಸ್ ಹಾಫ್ ವೇವ್ ಸೈಕಲ್ಸ್ ಏನೋ ಇದೆ. ಬಟ್ ಓಕೆ, ಐ ಡಿಸ್ಕಸ್ ಸೆಮಿ ಕಂಡಕ್ಟರ್ಸ್, ಓಕೆ ಚಾಪ್ಟರ್. ಸೊ ಹಿಯರ್ ವಾಟ್ ಹ್ಯಾಪನ್ ಬೇಸಿಕಲಿ, ಸ್ಟೆಪ್ ಅಪ್ ಅಂದರೆ ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್. ಸೊ ವೋಲ್ಟೇಜ್ನ ಜಾಸ್ತಿ ಮಾಡ್ತಾ ಇದೆ ಸ್ಟೆಪ್ ಅಪ್ ಅಂತೇಳಿ. ಸೊ ವೆನ್ ಐ ಗಿವ್ ದ ವೋಲ್ಟೇಜ್ ಲೈಕ್ 110 ವೋಲ್ಟೇಜ್, ಇಟ್ ವಿಲ್ ಬಿಕಮ್ ಲೈಕ್ 220 ವೋಲ್ಟೇಜ್ ಬೇಸಿಕಲಿ. ಅರ್ಥ ಆಯ್ತಾ. ಸೊ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡ್ರಿ ಇಸ್ ಮೋರ್ ದನ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ. ಒಂದು ಸೆಕೆಂಡ್ರಿ ಇರುತ್ತೆ, ಒಂದು ಪ್ರೈಮರಿ ಇರುತ್ತೆ. ಐ ಹ್ಯಾಡ್ ಟ್ರಾನ್ಸ್ಫಾರ್ಮರ್ ಆಲ್ಸೋ, ಓಕೆ ಬಿಡಿ ಆಮೇಲೆ ತೋರಿಸ್ತೀನಿ ಇವಾಗ ಒಂದ್ಸರಿ. ಓಕೆ, ಸೊ ಸೆಕೆಂಡ್ರಿ ಟ್ರಾನ್ಸ್ಫರ್ NS ಇಸ್ ಮೋರ್ ದೆನ್ NP. ಸೊ ಇಲ್ಲೇನಾಗುತ್ತೆ, ಹೌ ಇಸ್ ಗೋಯಿಂಗ್ ಟು ವರ್ಕ್, ಬೇಸಿಕಲಿ ದಿಸ್ ಕಾಯಿಲಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ವಾಟ್ ಎವರ್ ದ ಫ್ಲಕ್ಸ್ ಪ್ರೊಡ್ಯೂಸ್ ಇನ್ ದ ಪ್ರೈಮರಿ ಕಾಯಿಲ್ ಗೆಟ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್. ಸೊ ದ ಫ್ಲಕ್ಸ್ ಇಸ್ ಕಂಟಿನ್ಯೂಸ್ಲಿ ವೇರಿಯಿಂಗ್ ಹಿಯರ್. So varying flux will produce varying magnetic field here. Therefore EMF is induced based on your Faraday's laws. So NS is more than NP. Basically it's called step up. And if it is secondary coil kadame ide, primary ಜಾಸ್ತಿ ಇದೆ, it's called as step down transformer. ಅರ್ಥ ಆಯ್ತಾ. ಸೊ ಸೆಕೆಂಡ್ರಿಯಲ್ಲಿ ಕಡಿಮೆ ಇದೆ, ಪ್ರೈಮರಿ ಜಾಸ್ತಿ, ಸ್ಟೆಪ್ ಡೌನ್. ಜಸ್ಟ್ ನೆನ್ಪಿಟ್ಕೊಳ್ಳಿ, ದಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಇಟ್ಸ್ ಕಾಲ್ಡ್ ಆಸ್ ಅ ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್. ಆ್ಯಂಡ್ ಇಲ್ಲಿ ಕಾಯಿಲ್ನ ನಾವು ವೈಂಡ್ ಮಾಡಿರ್ತೀವಿ. ಬೇಸಿಕಲಿ ಹೀಗೆ ವೈಂಡ್ ಮಾಡಿರೋದಿಲ್ಲ, ಒಂದ್ರ ಮೇಲೆ ಒಂದು ವೈಂಡ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಕಮ್ಸ್ ಟ್ರಾನ್ಸ್ಫಾರ್ಮರ್ ಈಕ್ವೇಷನ್. ಸೊ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಈಕ್ವೇಷನ್? ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳು, ಪವರ್ ಇಸ್ ಈಕ್ವಲ್ ಟು ಪವರ್ ಔಟ್. ನೀವು 100 ವ್ಯಾಟ್ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಯಾವುದೋ ಒಂದು ಪವರ್ ಜನರೇಷನ್ ಸ್ಟೇಷನಲ್ಲಿ ನೀವು 100 ವ್ಯಾಟ್ನ ಇಲ್ಲಿ ಸಿಟಿಗೆ ಜನ್ರೇಟ್ ಮಾಡೋಕ್ಕೆ ಕಳ್ಸೋಕ್ಕಾಗುತ್ತೆ. ಸೊ ಬಟ್ ಯು ಕ್ಯಾನ್ ಡೂ ಇಟ್ ಇನ್ 2 different powers. One is, suppose you have, for example, imagine that you have like a primary. So primary voltage, so if you say VP into IP, that should be equal to VS into IS. So obviously I can say now VP by VS should be equal to IS by IP. So ಆ ರೀತಿ. And voltage is proportional to number of turns. So NP by NS. ಜಾಸ್ತಿ voltage ಇದೆ, ಜಾಸ್ತಿ ಟರ್ನ್ಸ್ ಇರುತ್ತೆ. So voltage is proportional to number of turns. ಜಾಸ್ತಿ ಟರ್ನ್ಸ್ ಅಂದರೆ ಜಾಸ್ತಿ voltage. And current to voltage inversely proportional for a given power. That is called as transformer equation. So numericals illiಗೂ ಬಂದಿಲ್ಲ, ಆ್ಯಕ್ಚುಲಿ ಇದರಲ್ಲೂ ನ್ಯೂಮರಿಕಲ್ಸ್ ಬರುತ್ತೆ. ಬಟ್ ಅಗೇನ್ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಆಲ್ ಇಂಪಾರ್ಟೆಂಟ್ ಮಕ್ಕಳು. ಅರ್ಥ ಆಯ್ತಾ. ನೆಕ್ಸ್ಟ್ ಬರುತ್ತೆ ನಿಮ್ಮದು ಟ್ರಾನ್ಸ್ಫಾರ್ಮರ್ ಈಕ್ವೇಷನ್. ನೆನ್ಪಿಟ್ಕೊಡಿ ಸಾಕು. ಹೇಗೆ ಬಂತು? ವೋಲ್ಟೇಜ್ ಅಂಡ್ ಕರೆಂಟ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ವೋಲ್ಟೇಜ್ ಇಸ್ ಪ್ರಪೋರ್ಷನಲ್ ಟು ನಂಬರ್ ಆಫ್ ಟರ್ನ್ಸ್. E is equal to N d phi by dt. E is equal to transformer. We have EMI equation, EMI chapter ಕಲ್ತಿದ್ದೀವಲ್ವಾ. E is equal to N d phi by dt. I give all the chapters in one shot. Physics ಯಾವುದೇ ಬೇಕಾದರೂ ಕಲಿ ನೀವು ಆರಾಮಾಗಿ. ಆಯ್ತಾ, ವೆರಿ ಸಿಂಪಲ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಆ್ಯಂಡ್ ಇದು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಫ್ಲಕ್ಸ್ ವಾಟ್ ಆರ್ ಲಾಸಸ್ ಇನ್ ದ ಟ್ರಾನ್ಸ್ಫಾರ್ಮರ್ ಅಂತ. ಒಂದು ಏನು ಲಾಸು, ನಮ್ಮ ಹತ್ರ ಕಾಯಿಲ್ ಇದೆ, 2 ಕಾಯಿಲ್ ಇದೆ ಅಲ್ವಾ, primary coil and secondary coil. All the flux produced by the primary coil will not get linked to the secondary coil. The flux linkage loss.
ಅರ್ಥ ಆಯ್ತಾ? ಸೆಕೆಂಡ್, ಅದನ್ನ ಹೇಗೆ ಅವಾಯ್ಡ್ ಮಾಡ್ತೀರಾ? ಒಂದು ಕಾಯಿಲ್ ಇದೆ, ಅದ್ರ ಮೇಲೆ ಇನ್ನೊಂದು ಕಾಯಿಲ್ನ ಇದು ಏನು ಹಂಗೆ ಇನ್ನು ವೌಂಡ್ ಮಾಡ್ತೀರಾ, ಸುತ್ತೀರಾ ಬೇಸಿಕಲಿ. ಒಂದು ಕಾಯಿಲ್ ಇದೆ, ಇನ್ನೊಂದು ಕಾಯಿಲ್ ಮೇಲೆ ಸುತ್ತೀರಾ ಅದನ್ನ. ಆಗೇನಾಗುತ್ತೆ ಬೇಸಿಕಲಿ, ಒನ್ ಕಾಯಿಲ್ ಇಸ್ ಲೈಕ್ ದಿಸ್ ನೋಡಿ, ಇದ್ರ ಮೇಲೆ ಫಾರ್ ಎಕ್ಸಾಂಪಲ್ ನಮ್ಮ ಟ್ರಾನ್ಸ್ಫಾರ್ಮರ್ ಇದೆ ಅಲ್ವಾ? ಸೊ ಈ ಥರ ಇಡೋದಿಲ್ಲ ನಾವು ಬೇಸಿಕಲಿ. ಪ್ರೈಮರಿ ಸೆಕೆಂಡ್ರಿ ಒಂದ್ರ ಮೇಲೆ ಇನ್ನೊಂದು ಇರುತ್ತೆ, ಅರ್ಥ ಆಯ್ತಾ? ಒಂದ್ರ ಮೇಲೆ ಇನ್ನೊಂದು ಇರುತ್ತೆ. ಸೊ ದಟ್ ಫ್ಲಕ್ಸ್ ಲಿಂಕೇಜ್ನ ನಾವು ಕಡಿಮೆ ಮಾಡ್ಬೋದು. ನಿಮ್ಮ ಓನ್ ಸೆಂಟೆನ್ಸಸ್ ಬರೀ ಎಕ್ಸಾಮಲ್ಲಿ ಬಂದರೆ, ಬಟ್ ಇಟ್ ಮೇಡ್ ಕಮ್ ಫಾರ್ MCQs. ಆ್ಯಂಡ್ ರೆಸಿಸ್ಟೆನ್ಸ್ ಡ್ಯೂ ಟು ವೈಂಡಿಂಗ್. ಈಗ ನೀವು ವೈಂಡಿಂಗ್ ಮಾಡ್ತೀರಲ್ವಾ, ಸೊ ಆ ವೈಂಡಿಂಗ್ ಮಾಡಿದಾಗ ಏನಾಗುತ್ತೆ ಬೇಕು, ಅದ್ರ ಕಾಪರ್ ವೈರ್ಸ್ ಯೂಸ್ ಮಾಡ್ತೀವಿ. ಅದು ತುಂಬ ತಿಕ್ ಇರುತ್ತೆ. ಅದನ್ನ ತಿನ್ನಾಗಿ ತೊಗೊಂಡ್ರೆ ಬೇಸಿಕಲಿ ಏನಾಗುತ್ತೆ, ಯು ವಿಲ್ ಗೆಟ್ ರೆಸಿಸ್ಟೆನ್ಸ್ ಡ್ಯೂ ಟು ಅದು ತಿಕ್ ರೆಸಿಸ್ಟೆನ್ಸ್ ಡ್ಯೂ ಟು ವೈಂಡಿಂಗ್ ಅಲ್ವಾ? ವೈಂಡಿಂಗ್ ಅಂದರೆ ಬೇಸಿಕಲಿ ಯು ಗೋಂಟ್ ಟೇಕ್ ದ ಕಾಪರ್ ಕಾಯಿಲ್, ಸೊ ಯು ಕ್ಯಾನ್ ಟೇಕ್ ಎ ಥಿಕ್ಕರ್ ವರ್ಷನ್, ನಾಟ್ ತಿನ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಥಿಕ್ ಕಾಪರ್ ವೈರ್ಸ್ ಕಾಪರ್ ವೈರ್ ತೊಗೊಂಡಿದ್ರಿಂದ ಇವ್ರಿಗೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಎಡ್ಡಿ ಕರೆಂಟ್ಸ್. ಆ್ಯಕ್ಚುಲಿ ಇದು ಎಡ್ಡಿ ಕರೆಂಟ್ಸ್ ಅಂದರೆ ವೆರಿ ಸಿಂಪಲ್ ಮಕ್ಕಳೇ. ವೆನ್ ಎವರ್ ದೇರ್ ಇಸ್ ಎ ಚೇಂಜ್ ಇನ್ ಫ್ಲಕ್ಸ್, ಆಲ್ರೆಡಿ ನಿಮ್ಮ EMI ಚಾಪ್ಟ್ರು ಮತ್ತು ಈ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀವಿ ನಾವು. ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ಎವರ್ ದೇರ್ ಇಸ್ ಎ ಚೇಂಜ್ ಸಿ, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಸಮ್ ಇಫ್ ಯು ಟೇಕ್ ಎ ಒಂದು ಯಾವುದೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತದೆ ಕಂಟಿನ್ಯೂಸ್ ಆಗಿ, ಅಲ್ಲಿ ಯಾವುದೋ ಒಂದು ಯು ಹ್ಯಾವ್ ಸಮ್ ಕೈಂಡ್ ಆಫ್ ಆ್ಯಂಡ್ ಮೆಟಲ್, ಈ ಮೆಟಲಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಯು ಮಸ್ಟ್ ಹ್ಯಾವ್ ಡಿರೈವ್ಡ್, ಸೊ ಯು ಹ್ಯಾವ್ ಡಿರೈವ್ ದ BLV ಫಾರ್ಮುಲಾ. ಸೊ ವೆನ್ ಎವರ್ ವಿ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದ ಕಾಯಿಲ್ ಆ್ಯಂಡ್ EMF ಇಸ್ ಇಂಡ್ಯೂಸ್ಡ್ ಆ್ಯಂಡ್ ದಿಸ್ EMF ಹ್ಯಾಸ್ ಟು ಗೋ ಔಟ್. ಅದು ಹೋಗಿಲ್ಲ, ಮೆಟಲಲ್ಲೇ ಇರುತ್ತೆ ಅಂತ ಹೇಳಿದ್ರೆ, ಮೆಟಲಲ್ಲಿ ಯು ವಿಲ್ ಗೆಟ್ ಬೇಸಿಕಲಿ ಹೀಟ್ ಆಗುತ್ತೆ ಮೆಟಲ್. ದಟ್ಸ್ ಹೌ ಇಂಡಕ್ಷನ್ ಫರ್ನೆನ್ಸಸ್ ಎಲ್ಲ ಇದೆಯಲ್ವ, ಅದೆಲ್ಲ ಹಂಗೆ ಕೆಲಸ ಮಾಡೋದು. ಯಾವುದೇ ಗೋಲ್ಡ್ ಫರ್ನೆನ್ಸಸ್ಸು ಅಲ್ಲಿ ಗೋಲ್ಡ್ ಹಾಕಿ ಮೆಲ್ಟ್ ಮಾಡ್ತಾರೆ, ಅದೆಲ್ಲ ಟು ಗೆಟ್ ದಟ್ ದೇ ಯೂಸ್ ಎಡ್ಡಿ ಕರೆಂಟ್, ಯೂಸಿಂಗ್ ಕರೆಂಟ್ ಓನ್ಲಿ. ಸೊ ಎಡ್ಡಿ ಕರೆಂಟ್ನ ನೀವು ಲಾಸ್ ಮಾಡೋಕ್ಕಂತೆ ವೆರಿ ಸಿಂಪಲ್. ಬೇಸಿಕಲಿ ಅದೇನು ಕೋರ್ ಇರುತ್ತಲ್ವ, ಆ ಕೋರ್ನ ಕಟ್ ಮಾಡಿಬಿಟ್ಟು ಅದನ್ನ ಲ್ಯಾಮಿನೇಟ್ ಮಾಡೋಕ್ಕಾಗುತ್ತೆ ನೀವು, ಎಡ್ಡಿ ಕರೆಂಟ್ಸ್ ಅಂತ ಹೇಳಿದ್ರೆ. ಅದಾಗ ಹಿಸ್ಟೆರಿಸಿಸ್ ಲಾಸ್ ಅಂತೇಳಿ ಏನಾಗುತ್ತೆ ಅಂದರೆ ಬೇಸಿಕಲಿ ಮಕ್ಕಳು ಕಂಟಿನ್ಯೂಸ್ಲಿ ಕೋರ್ ತೊಗೊಂಡಾಗ ಇಟ್ಸ್ ಮ್ಯಾಗ್ನೆಟೈಸಿಂಗ್ ಡಿಮ್ಯಾಗ್ನೆಟೈಸಿಂಗ್ ಬೇಸಿಕಲಿ. ಅರ್ಥ ಆಯ್ತಾ? ಸೊ ಈ ಲಾಸು, ಈಗ ಯಾವುದೋ ಒಂದು ಮೆಟೀರಿಯಲ್ ತೊಗೊಂಡಾಗ ನಾವು ಅದನ್ನ ಮ್ಯಾಗ್ನೆಟೈಸ್ ಮಾಡಿ ಡಿಮ್ಯಾಗ್ನೆಟೈಸ್ ಮಾಡಿದಾಗ, ಸೊ ಸಮ್ ಅಮೌಂಟ್ ಆಫ್ ಹಾಗೆ ಉಳಿದಿರುತ್ತೆ ಅದರಲ್ಲಿ ಪವರ್. ಸೊ ಈಗ ರಬ್ಬರ್ ಫಾರ್ ಎಕ್ಸಾಂಪಲ್, ಒಂದು ರಬ್ಬರ್ ತೊಗೊತೀವಿ, ಅದನ್ನ ಹೇಳಿದ್ದೀವಿ ಹೀಗೆ, ಅದು ಬಿಟ್ಟಿದ ತಕ್ಷಣ ಅದು ವಾಪಸ್ ಎಕ್ಸಾಕ್ಟ್ಲಿ ಹಳೆ ಪೊಸಿಷನ್ಗೆ ಬರಬೇಕು. ವಾಟ್ ಇಫ್ ಇಟ್ ಇಸ್ ನಾಟ್ ಕಮಿಂಗ್? ಅದು ಬಂದಿಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ದಟ್ ಮೀನ್ಸ್ ಇಟ್ ಇಸ್ ನಾಟ್ ಲೈಕ್ ಕಮಿಂಗ್ ಟು ಒರಿಜಿನಲ್ ಪೊಸಿಷನ್. ಅದೇ ರೀತಿ ಒಂದು ಯಾವುದೋ ಒಂದು ನೀವು ಕಾಯಿಲ್ ತೊಗೊಂಡಾಗ ಅದು ಡಿಮ್ಯಾಗ್ನೆಟೈಸ್ ಆದಾಗ ಯು ಹ್ಯಾವ್ ಟು ಗೆಟ್ ಇಟ್, ಮ್ಯಾಗ್ನೆಟೈಸ್ ಆಗುತ್ತೆ ಮತ್ತು ಡಿಮ್ಯಾಗ್ನೆಟೈಸ್ ಇಮಿಡಿಯೇಟ್ಲಿ ಝೀರೋಗೆ ಬರಬೇಕು. ಸೊ ಯು ಹ್ಯಾಡ್ ಆಲ್ ದಿಸ್ ಥಿಂಗ್, ದೇ ಆಲ್ ಡಿಲೀಟೆಡ್ ಮಕ್ಕಳೇ. ಸೊ ವಿ ಹ್ಯಾವ್ ಎಡ್ಡಿ ಹಿಸ್ಟಾರಿಸಿಸ್ ಕರ್ವ್ ಎಲ್ಲ ಇತ್ತು ನಿಮಗೆ. ಸೊ ಅದರಿಂದ ಸೊ ದಿಸ್ ವೆರಿ ಸಿಂಪಲ್, ಯು ಹ್ಯಾವ್ ಟು ಆಲ್ವೇಸ್ ಚೂಸ್ ಮೆಟೀರಿಯಲ್ಸ್ ಹ್ಯಾವಿಂಗ್ ಲೆಸ್ ಕರ್ವ್. ಈ ಕರ್ವ್ ಎಷ್ಟು ಏರಿಯಾ ಎಷ್ಟು ಕಡಿಮೆ ಇದ್ದರೆ ಅಷ್ಟು ಒಳ್ಳೇದು. ಹಿಸ್ಟಾರಿಸಿಸ್ ಲೂಪ್ ಬರ್ತದೆ ನಿಮಗೆ ಒಂದು, ಇದರಲ್ಲಿ ಏರಿಯಾ ಕಡಿಮೆ ಇದೆ ಒಳ್ಳೇದು. ಬೇಸಿಕಲಿ ಸಾಫ್ಟ್ ಐರನ್ ಕೋರ್, ಈ ಸಾಫ್ಟ್ ಐರನ್ ಕೋರ್ ಎಲ್ಲ ಯೂಸ್ ಮಾಡೋದ್ರಿಂದ ಬೇಸಿಕಲಿ ಇಟ್ ಗೆಟ್ ಮ್ಯಾಗ್ನೆಟೈಸ್ ಕ್ವಿಕ್ಲಿ, ಇಟ್ ಆಲ್ಸೋ ಗೆಟ್ ಡಿಮ್ಯಾಗ್ನೆಟೈಸ್ ಕ್ವಿಕ್ಲಿ. ಅರ್ಥ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ವಾಟ್ ಆರ್ ದ ಲಾಸಸ್, ಹೌ ದ ಲಾಸಸ್ ವಿಲ್ ಬಿ ಓವರ್ಕಮ್, ಇಷ್ಟು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ದಟ್ಸ್ ಇಟ್. ಸೊ ಸ್ವಲ್ಪ ನಾನು ಬೇಗ ಹೇಳಿದೆ ನಿಮಗೆ, ಬಿಕಾಸ್ ಎಂತಕ್ಕೆ ಅಂದರೆ ದೇರ್ ಓನ್ಲಿ 2 ಮಾರ್ಕರ್ಸ್. ಈ ಎಲ್ಲ ನೋಟ್ಸ್ನ ನೋಟ್ ಮಾಡ್ಕೊಳ್ಳಿ ನೀವು. ಅದಾದಮೇಲೆ ನ್ಯೂಮರಿಕಲ್ಸ್ ಒನ್ ಶಾಟ್ ಡಿಸ್ಕಸ್ ಆಲ್ ದ ನ್ಯೂಮರಿಕಲ್ಸ್. ವಿತ್ ದ್ಯಾಟ್ ನಿಮಗೆ ಯು ವಿಲ್ ರಾಕ್ ಇನ್ ದ ಫಿಸಿಕ್ಸ್ ಎಕ್ಸಾಮ್. ಆ್ಯಂಡ್ ಬೇರೆ ಚಾಪ್ಟರ್ಸ್ ನ್ಯೂಮರಿಕಲ್ಸ್ ಒನ್ ಶಾರ್ಟ್ಸ್ ಎಲ್ಲ ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಆಲ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಅದನ್ನೆಲ್ಲ ನೋಡಿ ನೀವು ನೋಡಿಬಿಟ್ಟು, ಸೊ ಯು ಹ್ಯಾವ್ ಟು ಸ್ಕೋರ್ ಔಟ್ ಆಫ್ 4 ಇನ್ ಫಿಸಿಕ್ಸ್. ದಟ್ಸ್ ವಾಟ್ ಐ ವಾಂಟ್. ಅರ್ಥ ಆಯ್ತಾ? ದಟ್ಸ್ ಇಟ್. ಸಿ ಯು ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್.